ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು. ಇನ್ನು ಯಾರ್ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೇರವಾಗಿ ವಿಷಯಕ್ಕೆ ಬರೋಣ. ಇವತ್ತು ಬೆಳಿಗ್ಗೆ ಅಷ್ಟೊತ್ತಿಗೆ 3 ಇಂಪಾರ್ಟೆಂಟ್ ಆಗಿರುವಂಥ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಸೆಲೆಕ್ಟ್ ಆಗಿದ್ದಾರೆ, ಅಂದರೆ ಕನ್ಫರ್ಮ್ ಆಗಿದ್ದಾರೆ ಎನ್ನುವಂತಹ ಮಾಹಿತಿಗಳು ಬಂದಿವೆ ಅಂತಲೇ ಹೇಳ್ಬೋದು. ಯಾವ 3 ಜನ ಸ್ಪರ್ಧಿಗಳು ಅನ್ನುವಂತಹ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾನೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೊನೆಯವರೆಗೆ ನೋಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿರುವಂತಹ ಸ್ಪರ್ಧಿ ಯಾರಂತ ನೋಡ್ತಾ ಹೋಗೋದಾದರೆ ಗಿಲ್ಲಿ ನಟ ಅಂತಲೇ ಹೇಳ್ಬೋದು. ಡಾನ್ಸ್ ಕರ್ನಾಟಕ ಡಾನ್ಸ್ ಆಗಿರ್ಬೋದು, ಅದರ ಜೊತೆಗೆ ಕಾಮಿಡಿ ಕಿಲಾಡಿಗಳು ಆಗಿರ್ಬೋದು, ಕ್ವಾಟ್ಲೆ ಕಿಚನ್ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಫೇಮಸ್ ಆಗಿರುವಂತಹ ನಮ್ಮ ಗಿಲ್ಲಿ ನಟ ಒಂದು ಕಾಮಿಡಿ ಫೀಲ್ಡ್ನಿಂದ ಅದರ ಜೊತೆಗೆ ಒಬ್ಬ ಯೂಟ್ಯೂಬರ್ ಕೂಡ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಒಂದು ರೀತಿಯಾಗಿ ಸೆನ್ಸ್ ಆಫ್ ಹ್ಯೂಮರ್ ನಮ್ಮ ಗಿಲ್ಲಿ ನಟರಲ್ಲಿ ತುಂಬಾ ಚೆನ್ನಾಗಿರುವುದರಿಂದ ನಮ್ಮ ಬಿಗ್ ಬಾಸ್ ತಂಡದವರು ಇವರನ್ನು ಅಪ್ರೋಚ್ ಮಾಡಿದ್ದಾರೆ. ಅದಕ್ಕೆ ನಮ್ಮ ಗಿಲ್ಲಿ ನಟ ಅವರು ಓಕೆ ಕೂಡ ಹೇಳಿದ್ದಾರೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಇತ್ತೀಚೆಗೆ ಕ್ವಾಟ್ಲೆ ಕಿಚನಲ್ಲೂ ಕೂಡ ಅವರು ಅರ್ಧಕ್ಕೆ ಅದನ್ನು ಬಿಟ್ಟು ಹೋಗಿದ್ದಾರೆ. ಅದಕ್ಕೆ ನಮ್ಮ ಬಿಗ್ ಬಾಸ್ ತಂಡದಿಂದ ಕಾಲ್ ಬಂದಿರುವ ಕಾರಣದಿಂದಾಗಿ ಆ ಒಂದು ಶೋವನ್ನು ಅವ್ರಿಗೆ ಅರ್ಧಕ್ಕೆ ನಿಲ್ಲಿಸಿದ್ದಾರೆ ಎನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇವೆ ಅಂತಲೇ ಹೇಳ್ಬೋದು. ನಮ್ಮ ಗಿಲ್ಲಿ ನಟರ ಫ್ಯಾನ್ಸ್ ಯಾರ್ಯಾರೆಲ್ಲ ಇದ್ದೀರಾ ಎಲ್ಲರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇವರು ಬರಬೇಕಾ ಬೇಡವಾ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇವರು ಮೊದಲನೇ ಸ್ಪರ್ಧೆ ಅಂತಲೇ ಹೇಳ್ಬೋದು. ಇನ್ನು ಎರಡನೇ ಸ್ಪರ್ಧೆ ಬಗ್ಗೆ ನೋಡ್ತಾ ಹೋಗೋದಾದರೆ ಸ್ಪಂದನ ಸೋಮಣ್ಣ ಅಂತಲೇ ಹೇಳ್ಬೋದು. ಮೈಸೂರಿನ ಹುಡುಗಿಯಾಗಿರುವಂತಹ ಸ್ಪಂದನ ಸೋಮಣ್ಣ ಅವರು ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕಲರ್ಸ್ ಕನ್ನಡದ ಒಂದು ನಟಿಯರ ಕ್ಯಾಟಗರಿಯಿಂದ ಬರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇವರು ಕೂಡ ಕಲರ್ಸ್ ಕನ್ನಡದಲ್ಲಿ ಒಂದು ಸೀರಿಯಲನ್ನು ಕೂಡ ಮಾಡಿದ್ದಾರೆ. ನಿಮಗೆಲ್ಲರೂ ಕೂಡ ನೆನಪಿರ್ಬೋದು, ಕರಿಮನಿ ಎನ್ನುವಂತಹ ಒಂದು ಸೀರಿಯಲ್ನಲ್ಲಿ ಇವರು ನಾಯಕಿ ನಟಿ ಆಗಿದ್ದರು. ಆ ಒಂದು ಸೀರಿಯಲ್ ಮುಕ್ತಾಯಗೊಂಡಿದೆ. ಇತ್ತೀಚೆಗೆ ಯಾವುದೇ ಒಂದು ಫಿಲ್ಮ್ ಆಗಿರಲಿ ಅಥವಾ ಸೀರಿಯಲ್ ಆಗಿರಲಿ ಯಾವುದರಲ್ಲೂ ಕೂಡ ಇವರು ಆ್ಯಕ್ಟ್ ಮಾಡ್ತಾನೆ ಇಲ್ಲ. ಅದಕ್ಕೋಸ್ಕರ ಇವರಿಗೆ ಅಪ್ರೋಚ್ ಹೋಗಿದೆ. ಇವರು ನೋಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಿರುವಂತಹ ಕಾರಣ ಇವರು ಎಲ್ಲ ಒಂದು ಹುಡುಗರ ಕ್ರಶ್ ಆಗುವಂಥ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಇವರು ಎರಡನೆಯ ಸ್ಪರ್ಧೆ ಅಂತಲೇ ಹೇಳ್ಬೋದು, ನಮ್ಮ ಸ್ಪಂದನ ಸೋಮಣ್ಣ. ಇನ್ನು ಮೂರನೆಯ ಸ್ಪರ್ಧೆ ಬಗ್ಗೆ ನೋಡ್ತಾ ಹೋಗೋದಾದರೆ ಅದು ಬೇರೆ ಯಾರೂ ಅಲ್ಲ, ಅನನ್ಯ ಅಮರ್ ಅಂತಲೇ ಹೇಳ್ಬೋದು. ಭರ್ಜರಿ ಬ್ಯಾಚುಲರ್ಸ್ ಹಾಗೆ ಗಿಚ್ ಗಿಲಿಗಿಲಿಯಲ್ಲಿ ಫೇಮಸ್ ಆಗಿರುವಂತಹ ಅನನ್ಯ ಅಮರ್ ಅವರು ಕೂಡ ಫೇಮಸ್ ನಟಿ ಒಂದು ಆ್ಯಕ್ಟ್ರೆಸ್ ಅಂತಲೇ ಹೇಳ್ಬೋದು. ಅವರಿಗೂ ಕೂಡ ಕಾಲ್ ಹೋಗಿದೆ, ಅವರು ಕೂಡ ಓಕೆ ಮಾಡಿದ್ದಾರೆ ಎನ್ನುವಂತಹ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಗಳು ಬಂದಿವೆ. ಈ 3 ಜನ ಪಕ್ಕ ಒಂದು ಆಲ್ಮೋಸ್ಟ್ ಆಲ್ 100ಗೆ 100% ಕನ್ಫರ್ಮ್ ಇರುವಂತಹ 3 ಜನ ಸ್ಪರ್ಧಿಗಳು. ಇದೇ ರೀತಿಯಾಗಿ ಮುಂದೆ ಮತ್ತೆ ವಿಡಿಯೋಗಳು ಬರ್ತಾ ಹೋಗ್ತವೆ. ಯಾರ್ಯಾರೆಲ್ಲ ಕನ್ಫರ್ಮ್ ಆಗಿದ್ದಾರೆ ಅದರೆಲ್ಲದರ ಬಗ್ಗೆ ವಿಡಿಯೋ ಮಾಡ್ತಾ ಹೋಗ್ತೀನಿ. ಅದಕ್ಕೋಸ್ಕರ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ಇದರಲ್ಲಿ ಒಬ್ಬ ಹುಡುಗ ಅದರ ಜೊತೆಗೆ 2 ಹುಡುಗಿಯರು ಕನ್ಫರ್ಮ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಈ 3 ಪೈಕಿ ಬಿಗ್ ಬಾಸ್ ಇವರು 3 ಎಂಟ್ರಿ ಕೊಟ್ಟರೆ ನಿಮ್ಮ ಫೇವ್ರೇಟ್ ಸ್ಪರ್ಧಿ ಯಾರಾಗಬಹುದು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.